ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, 2026-27ನೇ ಶೈಕ್ಷಣಿಕ ಸಾಲಿಗೆ ತಮ್ಮೆಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ, ಇಲಾಖೆಯ ಆದೇಶದಂತೆ 2026-27ನೇ ಶೈಕ್ಷಣಿಕ ಸಾಲಿನಿಂದ ನಮ್ಮ ಎಲ್ಲ ಶಾಲೆಗಳು ಕೂಡ ಅಂದರೆ 1ರಿಂದ 5ನೇ ತರಗತಿಯವರೆಗೆ ಬರುವಂತಹ ಎಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ 1ರಿಂದ 5ನೇ ತರಗತಿ ಬೋಧಿಸುವಂತಹ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ದ್ವಿಭಾಷಾ ಮಾಧ್ಯಮ ತರಗತಿಗಳಾಗಿ ಈಗಾಗಲೇ ಮಾರ್ಪಾಡು ಮಾಡಿರೋದ್ರಿಂದ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ನಮ್ಮ ತರಗತಿಗಳ ನಿರ್ವಹಣೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ ಮಾಹೆಯಲ್ಲಿ ನಾವು ನಿರ್ವಹಣೆ ಮಾಡ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆ ಅಂತ ಹೇಳಿದ್ರೆ ಅದು ಬ್ರಿಡ್ಜ್ ಕೋರ್ಸ್. ಆ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸೇತುಬಂಧ, ಆ ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ದ್ವಿಭಾಷಾ ಮಾಧ್ಯಮ ತರಗತಿಗಳಲ್ಲಿ ಸೇತುಬಂಧವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಹಾಗೇನೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಏನಿದೆ ಒಂದು ಅಲ್ಲಿ ಬರ್ತಕ್ಕಂತಹ ಚಟುವಟಿಕೆಗಳನ್ನ ನಾವು ಹೇಗೆ ಅಳವಡಿಸ್ಕೋಬೇಕು, ಆ ಟ್ರಾನ್ಸಿಷನ್ ಪೀರಿಯಡ್ ಅನ್ನ ಸೇತುಬಂಧಕ್ಕೆ ಹೇಗೆ ನಾವು ಇಂಟಿಗ್ರೇಟ್ ಮಾಡಿಕೊಂಡು 1ರಿಂದ 5ನೇ ತರಗತಿಯ ಮಕ್ಕಳಿಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಂದು ರಾಜ್ಯ ಮಟ್ಟದಲ್ಲಿ ನಡೆದಂತಹ ಒಂದು ಆನ್ಲೈನ್ ತರಬೇತಿ ಏನಿದೆ, ಆ ತರಬೇತಿನಲ್ಲಿ ಏನೇನು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು 1ರಿಂದ 5ನೇ ತರಗತಿಯ ಸೇತುಬಂಧ ಹಾಗೂ ಟ್ರಾನ್ಸಿಷನ್ ಪೀರಿಯಡ್ಗೆ ಸಂಬಂಧಪಟ್ಟ ಹಾಗೆ ಆ ವಿಚಾರಗಳನ್ನ ನಾನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಹಂಚಿಕೊಳ್ಳಬೇಕು. ಇಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅಂತಕ್ಕಂಥ ಒಂದು ಪದೇ ಪದೇ ಈಗ ನಮ್ಗೆ ಬರ್ತಾ ಇದೆ. ಆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಅದಕ್ಕೆ ಏನು ಅರ್ಥವನ್ನ ಕೊಡಬಹುದು ಅಂತ ಹೇಳಿದ್ರೆ ಪರಿವರ್ತನಾ ಅವಧಿ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ವಾಟ್ ಈಸ್ ದ ಟ್ರಾನ್ಸಿಷನ್ ಪೀರಿಯಡ್ ಅಥವಾ ಪರಿವರ್ತನಾ ಅವಧಿ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ತದೆ. ಪರಿವರ್ತನಾ ಅವಧಿ ಅಂತ ಹೇಳಿದ್ರೆ ಮಗುವಿನ ಕಲಿಕಾ ಭಾಷಾ ಮಾಧ್ಯಮದಿಂದ ಮತ್ತೊಂದು ಕಲಿಕಾ ಭಾಷಾ ಮಾಧ್ಯಮಕ್ಕೆ ಮಗುವನ್ನ ಹೊಂದಿಸಿಕೊಳ್ಳುವ ಈ ಪರಿವರ್ತನಾ ಅವಧಿ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಪ್ರಾರಂಭದಲ್ಲಿ ಮಗು ತನ್ನ ಮಾತೃಭಾಷೆಯಲ್ಲಿ ಕಲಿತಾ ಇರ್ತದೆ. ಆ ಮಾತೃಭಾಷೆಯಲ್ಲಿ ಕಲಿತಾ ಇರ್ತಕ್ಕಂತಹ ಮಗುವಿನ ಭಾಷಾ ಮಾಧ್ಯಮವನ್ನ ಮತ್ತೊಂದು ಭಾಷಾ ಮಾಧ್ಯಮಕ್ಕೆ ಆ ಮಗುವನ್ನ ಹೊಂದಿಸಿಕೊಳ್ಳುವಂತಹ ಅವಧಿಯನ್ನ ನಾವು ಪರಿವರ್ತನಾ ಅವಧಿ ಅಂತ ಹೇಳಿ ಕರಿತೀವಿ ಅಥವಾ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿ ನಾವು ಕರಿತೀವಿ. ಇದು ಅರ್ಥ ಆಗಿರ್ಬೇಕು. ಇದು ಅರ್ಥ ಆದ್ಮೇಲೆ 1ರಿಂದ 5ನೇ ತರಗತಿಗೆ ನಾವು ಹೇಗೆ ಈ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಆಗಿರ್ಬೋದು, ಸೇತುಬಂಧವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾವು ಈಗ ನೋಡೋಣ. ಈಗ ಇಲಾಖೆಯ ಸುತ್ತೋಲೆಯ ಪ್ರಕಾರ ಏನು ನಮ್ಗೆ ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಆಗಿರ್ಬೋದು, ಮಾನ್ಯ ಆಯುಕ್ತರ ಕಚೇರಿಯಿಂದ ಬಂದಂತಹ ಸುತ್ತೋಲೆಗಳ ಪ್ರಕಾರ ದ್ವಿಭಾಷಾ ಮಾಧ್ಯಮ ಹೊಂದಿರತಕ್ಕಂತಹ ಶಾಲೆಗಳಲ್ಲಿ ತರಗತಿಗಳ ನಿರ್ವಹಣೆ ಹೇಗಿರ್ತದೆ ಅನ್ನೋದನ್ನ ನಾವು ಈಗ ನೋಡೋಣ. ಮೊದಲಿಗೆ 1ನೇ ತರಗತಿ. 1ನೇ ತರಗತಿಗೆ 30 ದಿನಗಳ ವಿದ್ಯಾಪ್ರವೇಶ. ಈಗ ಅದನ್ನ ಹೆಸರನ್ನ ಬದಲಾಯಿಸಲಾಗಿದೆ ವಿದ್ಯಾಚೇತನ. ಆ ವಿದ್ಯಾಚೇತನ ಮಾಡ್ಯೂಲ್ ನಲ್ಲಿ ಬರ್ತಕ್ಕಂತಹ ಚಟುವಟಿಕೆಗಳು ಏನಿದೆ ಆ ಚಟುವಟಿಕೆಗಳನ್ನ ನಾವು 1ನೇ ತರಗತಿಯ ಮಕ್ಕಳಿಗೆ ನಿರ್ವಹಣೆ ಮಾಡಬೇಕು. 1ನೇ ತರಗತಿಗೆ ಯಾವುದೇ ಪೂರ್ವ ಪರೀಕ್ಷೆಯಾಗಲಿ ಸಾಫಲ್ಯ ಪರೀಕ್ಷೆಯಾಗಲಿ ಇರುವುದಿಲ್ಲ. ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವುದೇ ಪ್ರೀ ಟೆಸ್ಟ್ ಮತ್ತೆ ಪೋಸ್ಟ್ ಟೆಸ್ಟ್ ಇರೋದಿಲ್ಲ. ನಮ್ಗೆ ಏನು ವಿದ್ಯಾಚೇತನ ಮಾಡ್ಯೂಲ್ ನಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳೇನಿದೆ ಆ ಚಟುವಟಿಕೆಗಳನ್ನ 1ನೇ ತರಗತಿಯ ಮಕ್ಕಳಿಗೆ ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕೆ ಅಂದ್ರೆ ಮಕ್ಕಳು ಮನೆಯ ಪರಿಸರದಿಂದ ಶಾಲಾ ಪರಿಸರಕ್ಕೆ ಹೊಂದ್ಕೋಬೇಕಾಗಿರೋದ್ರಿಂದ, ಒಂದು ಶಾಲೆಯಲ್ಲಿ ಭಯಮುಕ್ತ ವಾತಾವರಣ ಮಗುಗೆ ಕಲ್ಪಿಸ್ಕೊಡ್ಬೇಕಾಗಿರೋದ್ರಿಂದ ನಾವು ಆ ವಿದ್ಯಾಚೇತನದಲ್ಲಿ ಬರ್ತಕ್ಕಂತಹ ಚಟುವಟಿಕೆಗಳೇನಿದೆ ಆ ಚಟುವಟಿಕೆಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಇದು ಒಂದು ಅಂಶ. ಸೊ 2ನೇದಾಗಿ ಬಂದ್ರೆ 2ರಿಂದ 5ನೇ ತರಗತಿ ಏನಿದೆ, 2ರಿಂದ 5ನೇ ತರಗತಿಗೆ 30 ದಿನಗಳ ಈ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಏನಿರ್ತದೆ ಆ ಮಾಡ್ಯೂಲು ನಿಮ್ ಕೈ ಸೇರುತ್ತೆ. ಆ ಮಾಡ್ಯೂಲ್ ನಲ್ಲಿ ದಿನಾಂಕವಾರು ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ, ವಿಷಯವಾರು ಕೂಡ ಇರುತ್ತೆ. ಆ ವಿಷಯವಾರು ಆ ದಿನಾಂಕದಂದು ಆ ಚಟುವಟಿಕೆಗಳನ್ನ ತಾವು ನಿರ್ವಹಣೆ ಮಾಡಬೇಕು. ಇದು ಕೂಡ 30 ಡೇಸ್ ಇರುತ್ತೆ. 30 ದಿನಗಳ ಒಂದು ಚಟುವಟಿಕೆಗಳನ್ನ ನೀವು 30 ದಿನಗಳ ಅವಧಿಯಲ್ಲಿ ಈ ಟ್ರಾನ್ಸಿಷನ್ ಪೀರಿಯಡ್ ಚಟುವಟಿಕೆಗಳನ್ನ ತಾವು ನಿರ್ವಹಣೆ ಮಾಡಬೇಕಾಗ್ತದೆ.
ಸೊ ಮತ್ತೆ 2ರಿಂದ 5 ಅಂದಾಗ ಇಲ್ಲಿ 2 ವಿಭಾಗಗಳನ್ನ ಮಾಡ್ಕೋತಾರೆ. ಅಂದ್ರೆ 2ರಿಂದ 3 ಏನು, 4, 5ಕ್ಕೆ ಹೇಗ್ ಮಾಡ್ಬೇಕು ಅನ್ನೋದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೇಕು 2 ಮತ್ತು 3ನೇ ತರಗತಿಯನ್ನ ತೆಗೆದುಕೊಂಡ್ರೆ 2 ಮತ್ತು 3ನೇ ತರಗತಿಗೆ ಅಂದ್ರೆ ದ್ವಿಭಾಷಾ ತರಗತಿನಲ್ಲಿರ್ತಕ್ಕಂತಹ 2 ಮತ್ತು 3ನೇ ತರಗತಿಯ ಮಕ್ಕಳಿಗೆ ಯಾವುದೇ ಪ್ರೀ ಟೆಸ್ಟ್ ಇರುವುದಿಲ್ಲ. ಇದು ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ಪ್ರೀ ಟೆಸ್ಟ್ ಅನ್ನೋದು ಇರೋದಿಲ್ಲ. ಅಂದ್ರೆ ಯಾವುದೇ ನೈದಾನಿಕ ಪರೀಕ್ಷೆ ಇರೋದಿಲ್ಲ, ಯಾವುದೇ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಇರೋದಿಲ್ಲ, ಅಂದ್ರೆ ಪೂರ್ವ ಪರೀಕ್ಷೆ ಇರೋದಿಲ್ಲ. ಸೊ ಅದರ ಬದಲಿಗೆ ಏನ್ ಹೇಳ್ತಾರೆ ಅವರು ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ನಲ್ಲಿ ಏನು 30 ದಿನಗಳಿಗೆ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ, ಆ ಚಟುವಟಿಕೆಗಳನ್ನ ತಾವು ನಿರ್ವಹಿಸಬೇಕು ಅಷ್ಟೇ. 2 ಮತ್ತು 3ಕ್ಕೆ ಯಾವುದೇ ಪ್ರೀ ಟೆಸ್ಟ್ ಇರೋದಿಲ್ಲ. ಇನ್ನು ಹಾಗೇನೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಸಾಫಲ್ಯ ಪರೀಕ್ಷೆ ಕೂಡ ಇರೋದಿಲ್ಲ. ಸೊ ಏನು ನೀವು 30 ದಿನಗಳ ಕಾಲ ಈ ಟ್ರಾನ್ಸಿಷನ್ ಪೀರಿಯಡ್ ನಲ್ಲಿ ಆಕ್ಟಿವಿಟೀಸ್ ಅನ್ನ ಮಾಡಿರ್ತೀರಾ, ಆ ಆಕ್ಟಿವಿಟೀಸ್ ಇರ್ತಕ್ಕಂಥ ಮಾಡ್ಯೂಲ್ ನಲ್ಲಿ ನಿಮ್ಗೆ ಒಂದು ಫಾರ್ಮೆಟ್ ಅನ್ನ ಕೊಡಲಾಗಿರ್ತದೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬ್ಸರ್ವೇಷನ್ ಅಂಡ್ ಅಸೆಸ್ಮೆಂಟ್ ಫಾರ್ಮೆಟ್ ಅಂತ ಒಂದು ಇರುತ್ತೆ. ಸೊ ಅದರಲ್ಲಿ ವಿದ್ಯಾರ್ಥಿಗಳ ಹೆಸರು ಬರ್ಕೋತೀರಾ. ವಿದ್ಯಾರ್ಥಿಗಳ ಹೆಸರು ಬರ್ಕೊಂಡು ಅಲ್ಲಿ 3 ಕಾಲಮ್ಸ್ ಅನ್ನ ಕೊಟ್ಟಿರ್ತಾರೆ. ಅಚೀವ್ಡ್, ನಾಟ್ ಅಚೀವ್ಡ್, ನೀಡ್ ಸಪೋರ್ಟ್ ಅಂತ 3 ಕಾಲಮ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಏನು 30 ದಿನಗಳ ಕಾಲ ಒಂದು ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಅನ್ನ ಮಾಡಿರ್ತೀರಾ. ಸೊ ಮಾಡಿದ್ಮೇಲೆ ಮಗುವಿಗೆ ಒಂದು ಮೌಲ್ಯಮಾಪನವನ್ನ ಮಾಡ್ತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಕಿಂಗ್ ಶೀಟ್ಸ್ ಕೂಡ ನಿಮ್ಗೆ ಸಿಗಬಹುದು. ಆ ವರ್ಕಿಂಗ್ ಶೀಟ್ಸ್ ಅಲ್ಲಿ ಕನ್ನಡಗೆ ಸಂಬಂಧಪಟ್ಟ ಹಾಗೆ ಮಗು ಪ್ರಶ್ನೆಗಳಿಗೆ ಕನ್ನಡದಲ್ಲೇ ಉತ್ತರವನ್ನ ಮಾಡುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಇಂಗ್ಲಿಷ್ ಪ್ರಶ್ನೆಗಳು ಇಂಗ್ಲಿಷ್ ನಲ್ಲೇ ಇರುತ್ತೆ, ಇಂಗ್ಲಿಷ್ ಅಲ್ಲೇ ಮಗು ಉತ್ತರವನ್ನ ಬರೀತದೆ. ಆದ್ರೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನ ಈ ಹಿಂದೆ ಮಗು ಕನ್ನಡದಲ್ಲಿ ಅದನ್ನ ಅಧ್ಯಯನ ಮಾಡಿರ್ತದೆ, ಈಗ ಅದನ್ನ ಇಂಗ್ಲಿಷ್ ಭಾಷೆನಲ್ಲಿ ಮಗು ಉತ್ತರವನ್ನ ಬರಿಬೇಕು. ಆ ಉತ್ತರವನ್ನ ಬರಲಿಕ್ಕೆ ತಾವು ಪ್ರೇರೇಪಿಸಬೇಕಾಗ್ತದೆ. ಒಂದು ವೇಳೆ ಮಗು ಆ ವರ್ಕಿಂಗ್ ಶೀಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಮಗು ಸಂಪೂರ್ಣವಾಗಿ ಇಂಗ್ಲಿಷ್ ನಲ್ಲೇ ಏನಾದ್ರೂ ಉತ್ತರವನ್ನ ಬರೆದ್ರೆ ನೀವೇನ್ ಮಾಡ್ಬೇಕು, ಆ ಒಂದು ಪ್ರಶ್ನೆಗೆ ಅಚೀವ್ಡ್ ಆಗ್ಲೇ ಕೊಟ್ಟಿರ್ತಾರೆ ಫಾರ್ಮೆಟ್ ಅಲ್ಲಿ, ಆ ಅಚೀವ್ಡ್ ಅಂತಕ್ಕಂತಹ ಕಾಲಮ್ ಏನಿರ್ತದೆ ಅದಕ್ಕೆ ನೀವು ರೈಟ್ ಮಾರ್ಕ್ ಅನ್ನ ಹಾಕೋಬೇಕಾಗ್ತದೆ. ಸೊ ಒಂದು ವೇಳೆ ಮಗು ಇಂಗ್ಲಿಷ್ ನಲ್ಲಿ ಅಪೂರ್ಣವಾಗಿ ಅಥವಾ ಭಾಗಶಃ ಸರಿಯಾಗಿ ಏನಾದ್ರೂ ಬರೆದಿದ್ರೆ ಅದನ್ನ ಪಾರ್ಷಿಯಲ್ ಅಚೀವ್ಡ್ ಅಂತ ಹೇಳಿ ಒಂದು ಕಾಲಮ್ ಇರುತ್ತೆ, ಪಾರ್ಷಿಯಲ್ ಅಚೀವ್ಡ್, ಅದಕ್ಕೆ ನೀವು ರೈಟ್ ಮಾರ್ಕ್ ಅನ್ನ ಹಾಕ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮಗು ಏನಾದ್ರೂ ತಪ್ಪು ಉತ್ತರವನ್ನ ಬರೆದಿದ್ರೆ ಅಲ್ಲಿ ಸಂಪೂರ್ಣವಾಗಿ ತಪ್ಪು ಉತ್ತರವನ್ನ ಮಗು ಏನಾದ್ರೂ ಬರೆದಿದ್ರೆ ನೀವೇನ್ ಮಾಡ್ಬೇಕು, ಅಲ್ಲಿ ನೀಡ್ ಸಪೋರ್ಟ್ ಅನ್ನೋ ಒಂದು ಕಾಲಮ್ ಇರ್ತದೆ, ಅದಕ್ಕೆ ನೀವು ರೈಟ್ ಮಾರ್ಕ್ ಅನ್ನ ಹಾಕೋಬೇಕಾಗ್ತದೆ. ಸೊ ಈ ಅಸೆಸ್ಮೆಂಟ್ ಈ ಫಾರ್ಮೆಟ್ ಏನಿದೆ ಇದು ಮತ್ತೆ ಮಗು ಬರೆದಿರ್ತಕ್ಕಂತಹ ವರ್ಕಿಂಗ್ ಶೀಟ್ಸ್ ಆನ್ಸರ್ ಏನ್ ಬರೆದಿರ್ತದೆ ಅದೆಲ್ಲವನ್ನು ಕೂಡ ಮಗುವಿನ ಕೃತಿ ಸಂಪುಟದಲ್ಲಿ ತಾವು ದಾಖಲಿಸಬೇಕಾಗ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಇರೋದಿಲ್ಲ. ಪ್ರೀ ಟೆಸ್ಟ್ಗೆ ಬದಲಾಗಿ 30 ದಿನಗಳ ನಾವು ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ನಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳನ್ನ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಿರ್ವಹಣೆ ಮಾಡ್ತೀವಿ. ಹಾಗೇನೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಸಾಫಲ್ಯ ಪರೀಕ್ಷೆನೂ ಇರೋದಿಲ್ಲ. ಅವರಿಗೆ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಅನ್ನ ಮಾಡ್ತೀವಿ. ನಿಮ್ಮ ಮಾಡ್ಯೂಲ್ ನಲ್ಲೇ ಅಬ್ಸರ್ವೇಷನ್ ಅಂಡ್ ಅಸೆಸ್ಮೆಂಟ್ ಫಾರ್ಮೆಟ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ 3 ಕಾಲಮ್ಸ್ ಇರುತ್ತೆ, ಅಚೀವ್ಡ್, ಪಾರ್ಷಿಯಲಿ ಅಚೀವ್ಡ್, ನೀಡ್ ಸಪೋರ್ಟ್ ಅಂತ. ಸೊ ಕನ್ನಡವನ್ನ ಮಗು ಕನ್ನಡದಲ್ಲೇ ಬರೆಯುತ್ತೆ, ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಮಗು ಇಂಗ್ಲಿಷ್ ನಲ್ಲೇ ಉತ್ತರವನ್ನ ಬರೆಯುತ್ತೆ. ಗಣಿತ ಮತ್ತು ಪರಿಸರ ಅಧ್ಯಯನವನ್ನ ಇಂಗ್ಲಿಷ್ ನಲ್ಲಿ ಪ್ರೇರೇಪಿಸಿ ಇಂಗ್ಲಿಷ್ ನಲ್ಲಿ ಬರಲಿಕ್ಕೆ ಮಗುವಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಒಂದು ವೇಳೆ ಮಗು ಆ ಪ್ರಶ್ನೆಗಳಿಗೆ ಇಂಗ್ಲಿಷ್ ನಲ್ಲೇ ಉತ್ತರವನ್ನ ಬರೆದ್ರೆ ಅಚೀವ್ಡ್ ಅನ್ನೋದಕ್ಕೆ ರೈಟ್ ಮಾರ್ಕ್ ಮಾಡ್ತೀರಾ. ಮಗು ಇಂಗ್ಲಿಷ್ ನಲ್ಲಿ ಅಪೂರ್ಣವಾಗಿ ಅಥವಾ ಭಾಗಶಃ ಸರಿಯಾಗಿ ಏನಾದ್ರೂ ಉತ್ತರವನ್ನ ಬರೆದಿದ್ರೆ ಪಾರ್ಷಿಯಲಿ ಅಚೀವ್ಡ್ ಅನ್ನೋದಕ್ಕೆ ನೀವು ರೈಟ್ ಹಾಕೋತೀರಾ. ಸೊ ಮಗು ಏನಾದ್ರು ತಪ್ಪು ಉತ್ತರವನ್ನ ಬರೆದು ಏನು ಬರಿದಲ್ಲೇ ಬಿಟ್ಟಿದ್ರೆ ನೀವೇನ್ ಮಾಡ್ಬೇಕು, ಅದಕ್ಕೆ ನೀಡ್ ಸಪೋರ್ಟ್ ಅನ್ನೋ ಕಾಲಮ್ಗೆ ರೈಟ್ ಮಾರ್ಕ್ ಹಾಕೋತೀರಾ. ಇದು 2 ಮತ್ತು 3ನೇ ತರಗತಿಗೆ ಮಾತ್ರ ಅನ್ವಯ ಆಗ್ತದೆ. ಸೊ ನೆಕ್ಸ್ಟ್ ನಾವು 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಬಂದ್ರೆ ಈ ಹಿಂದೆ ನೀವು ಹೇಗೆ ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡ್ತಾ ಇದ್ರ, ಸೊ ಅದೇ ರೀತಿ ಇಲ್ಲಿ ಬ್ರಿಡ್ಜ್ ಕೋರ್ಸ್ ನೀವು ಮಾಡಬೇಕಾಗ್ತದೆ, ಸೇತು ಬಂಧವನ್ನ ಮಾಡಬೇಕಾಗ್ತದೆ. ಸೊ 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಪ್ರೀ ಟೆಸ್ಟ್ ಇರುತ್ತೆ, ಪೋಸ್ಟ್ ಟೆಸ್ಟ್ ಇರುತ್ತೆ. ಸೊ ಈಗಾಗಲೇ 19/5/2026 ಒಂದು ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನ್ ಸುತ್ತೋಲೆ ಬಂದಿದೆ DSCRT ಇಂದ, ಆ ಸುತ್ತೋಲೆಯ ಪ್ರಕಾರ ಇಲ್ಲಿ
ಕಲಿಕಾ ಫಲಗಳಿಗೆ ಆಧಾರವಾಗಿ ಇಟ್ಟುಕೊಂಡು, ಅಂದ್ರೆ 2 ರೀತಿಯ ಕಲಿಕಾ ಫಲಗಳು, FLN ಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳು, ಹಾಗೇನೆ ಪೂರ್ವ ಅಪೇಕ್ಷಿತ ಕಲಿಕಾ ಫಲಗಳು ಏನಿದೆ ಆ 2 ಕಲಿಕಾ ಫಲಗಳಿಗೆ ಆಧಾರವಾಗಿ ಇಟ್ಕೊಂಡು ತಾವು 10 ಪ್ರಶ್ನೆಗಳನ್ನ ತೆಗಿಬೇಕಾಗುತ್ತೆ. ಮೊದಲ 4 ಪ್ರಶ್ನೆಗಳು FLN ಗೆ ಬೇಸ್ ಆಗಿ ಇರುತ್ತದೆ. ಸೊ ಉಳಿದಂತಹ 6 ಪ್ರಶ್ನೆಗಳು ಮಗುವಿನ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಪ್ರಶ್ನೆಗಳನ್ನ ತೆಗಿತೀರಾ. ಆ ಪ್ರಶ್ನೆಗಳನ್ನ ತೆಗೆದು ಪ್ರೀ ಟೆಸ್ಟ್ ಅನ್ನ ಮಾಡ್ತೀರಾ. ಆ ಪ್ರೀ ಟೆಸ್ಟ್ ಅನ್ನ ಮಾಡಿ ಅದರಲ್ಲಿ ಮಗು ಸಂಪೂರ್ಣವಾಗಿ ಉತ್ತರ ಬರೆದಿದ್ರೆ ಎ ಅಂತ ಹಾಕ್ತೀರಾ. ಮಗು ತಪ್ಪಾಗಿ ಉತ್ತರವನ್ನ ಬರೆದಿದ್ರೆ, ಭಾಗಶಃ ಸರಿಯಾಗಿ ಉತ್ತರವನ್ನ ಬರೆದಿದ್ರೆ, ಬರಿದಲೇ ಹಾಗೆ ಬಿಟ್ಟಿದ್ರೆ ಏನೇ ಇದ್ರೂ ಕೂಡ ಅದಕ್ಕೆ ನೀವು ಬಿ ಅಂತ ಹೇಳಿ ತಾವು ಮಾರ್ಕ್ ಅನ್ನ ಮಾಡ್ಕೋತೀರಾ. ಹಾಗೇನೆ ಸಾಫಲ್ಯ ಪರೀಕ್ಷೆಗೂ ಕೂಡ ಇದೇ ರೀತಿ ನೀವು ಪ್ರಶ್ನೆ ಪತ್ರಿಕೆಗಳನ್ನ ತಗೋತೀರಾ. ಮೊದಲ 4 ಪ್ರಶ್ನೆಗಳು FLN ಗೆ ಸಂಬಂಧಪಟ್ಟಿರುವಾಗಿರ್ಬೇಕು. ಉಳಿದಂತಹ 6 ಪ್ರಶ್ನೆಗಳು ಮಗುವಿನ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತೆಗೆದು ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ಅಲ್ಲೂ ಕೂಡ ನೀವು A-B ಅಂತ ಹೇಳಿ ನೀವು ವಿಂಗಡಿಸ್ಕೋತೀರಾ. ಏನು ಆ ಸಾಫಲ್ಯ ಪರೀಕ್ಷೆಯ ನಂತರ ಬಂದಂತಹ B ಗ್ರೇಡ್ ಬಂದಿರತಕ್ಕಂತಹ ಮಕ್ಕಳು ಏನಿದಾವೆ ಆ ಮಕ್ಕಳನ್ನ ತಾವು ತಮ್ಮ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ನೀವು ಎಂಟ್ರಿ ಮಾಡ್ತೀರಾ. ಇದು 4 ಮತ್ತು 5ನೇ ತರಗತಿಗೆ ಬರ್ತಕ್ಕಂತಹ, ಅಂದ್ರೆ ದ್ವಿಭಾಷಾ ತರಗತಿಗಳಲ್ಲಿ 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಬರ್ತಕ್ಕಂತಹ ಒಂದು ಬ್ರಿಡ್ಜ್ ಕೋರ್ಸ್ ಸೇತುಬಂಧ ವಿಧಾನ. ಸೊ ನಂತರ ಏನು ಇವತ್ತು ಈ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ ಇಲಾಖೆಯ ಆದೇಶದಂತೆ ನಾವೇನೀಗ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ, ಬ್ರಿಡ್ಜ್ ಕೋರ್ಸ್ ನಲ್ಲಿ 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಒಂದು ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಅನ್ನ ಮಾಡ್ತೀವಿ. ಅಲ್ಲಿ ಮಗು ಯಾವ್ಯಾವ ಪ್ರಶ್ನೆಗಳಿಗೆ ಏನೇನು ಗ್ರೇಡ್ ತಗೊಂಡಿದೆ, ಅಂದ್ರೆ ಯಾವ್ಯಾವ ಪ್ರಶ್ನೆಗೆ ಮಗು A ತಗೊಂಡಿದೆ, B ತಗೊಂಡಿದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಇವಾಗ ಅದನ್ನ ನಮ್ಮ ಸ್ಯಾಡ್ಸ್ ಅಲ್ಲಿ ನಾವು ಅದನ್ನ ಹಿಂದೀಕರಿಸಬೇಕಾಗ್ತದೆ. ಇದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು, 4 ಮತ್ತು 5ನೇ ತರಗತಿ ಮಕ್ಕಳಿಗೂ ಕೂಡ ಪ್ರೀ ಟೆಸ್ಟ್ ಮತ್ತೆ ಪೋಸ್ಟ್ ಟೆಸ್ಟ್ ಅನ್ನ ಮಾಡ್ತೀರಾ. ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ನಲ್ಲೇ ಇರ್ತದೆ. ಆ ಇಂಗ್ಲಿಷ್ ನಲ್ಲೇ ಇರುವಂತಹ ಪ್ರಶ್ನೆ ಪತ್ರಿಕೆಗೆ ಮಗು ಇಂಗ್ಲಿಷ್ ನಲ್ಲೇ ಉತ್ತರವನ್ನ ಬರೀಲಿಕ್ಕೆ ತಾವು ಪ್ರೇರೇಪಣೆ ನೀಡಬೇಕಾಗ್ತದೆ. ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಸಂಪೂರ್ಣವಾಗಿ ಇಂಗ್ಲಿಷ್ ನಲ್ಲಿ ಉತ್ತರವನ್ನ ಬರೆದ್ರೆ ಎ ಅಂತ ಹಾಕೊಳ್ಳಿ. ಮಗು ಏನಾದ್ರೂ ಭಾಗಶಃ ಸರಿಯಾಗಿ ಅಥವಾ ತಪ್ಪಾಗಿ ಅಥವಾ ಉತ್ತರವನ್ನ ಬರಿದಲೇ ಇದ್ರೆ ನೀವು ಅದಕ್ಕೆ ಬಿ ಅಂತ ಹೇಳಿ ನೀವು ಹಾಕೋಬೇಕಾಗ್ತದೆ. ಇಲ್ಲಿ ಯಾವುದೇ ಅಂಕಗಳನ್ನ ನಮೂದಿಸೋ ಹಾಗಿಲ್ಲ. ಎ ಮತ್ತು ಬಿ ಈ 2 ಗ್ರೇಡ್ಗಳನ್ನ ತಾವು ಹಾಕೋಬೇಕಾಗ್ತದೆ. ಸೊ ಇದನ್ನ ಇಟ್ಕೊಂಡು ತಾವು ಏನ್ ಮಾಡ್ಬೇಕು, ಸ್ಯಾಪ್ ಅಲ್ಲಿ ಎಂಟ್ರಿ ಮಾಡ್ಕೋತೀರಾ. ಹಾಗೇನೆ ಸ್ಯಾಡ್ಸ್ ನಲ್ಲೂ ಕೂಡ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಆ ಸ್ಯಾಡ್ಸ್ ನಲ್ಲೂ ಕೂಡ ತಾವು ಪ್ರೀ ಟೆಸ್ಟ್ ಹಾಗೂ ಪೋಸ್ಟ್ ಟೆಸ್ಟ್ ಮಗು ಪಡೆದಿರ್ತಕ್ಕಂತಹ ಪ್ರಶ್ನಾವಾರು ಗ್ರೇಡ್ಗಳನ್ನ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಕೂಡ ಇಂದಿನ ಏನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಗೆ ಆನ್ಲೈನ್ ತರಬೇತಿ ಇತ್ತು, ಆನ್ಲೈನ್ ತರಬೇತಿನಲ್ಲಿ ನೀಡಿದಂತಹ ವಿಷಯಗಳನ್ನ ನಾನು ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.